ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇವತ್ತು ಶನಿವಾರ ಬೆಳಿಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬೆಳಿಗ್ಗೆಯಿಂದನೇ ಟೀ ಮಾಡ್ಕೊಂಡಿದ್ದೀನಿ. ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ ಎಲ್ಲರೂ ಕೂಡ. ಕುಡಿದಾಯಿತು. ಅದಾದಮೇಲೆ ಮುರಳೀಕೃಷ್ಣನಿಗೆ ಅವನಿಗೆ ಹುಷಾರು ಬರಲಿಲ್ಲ. ಹಾಲು ಮತ್ತು ಬಿಸ್ಕೆಟು ತಿನ್ನಿಸ್ತಾ ಇದ್ದೀನಿ. ಒಂದು ಟೈಮ್ ಬಂದು 8 ಗಂಟೆ ಆಗಿತ್ತು. ಚಳಿಗಾಲ ಅಲ್ವಾ, ಸ್ವಲ್ಪ ಲೇಟಾಗಿ ಎದ್ದಾಡ್ತಾ ಇದ್ದೀವಿ. ಇನ್ನು ಮನೆ ಕೆಲಸ ಎಲ್ಲ ಏನೂ ಮುಗಿದಿರಲಿಲ್ಲ. ನಗರಸಭೆದು ಕಸದ ಗಾಡಿ ಬಂತು. ಹಾಗಾಗಿ ಕಸ ಹಾಕೋಣ ಅಂತ ಫಾಸ್ಟಾಗಿ ಎದ್ದೋದೆ. ಅದಾದ ನಂತರ ನಮ್ಮ ಮನೆಯವರೇ ಹೋಗಿ ಕಸ ಹಾಕ್ಬರ್ತೀನಿ ಅಂತ ಅವ್ರು ಹೋದರು. ನಂತರ ಇನ್ನು ಕಸ ಬೇರೆ ಕ್ಲೀನ್ ಮಾಡಿರಲಿಲ್ಲ ಮನೇಲಿ. ಕಸ ಕ್ಲೀನ್ ಮಾಡೋಣ ಅಂತ ಅವನು ಹಾಲಕ್ಕೆ ಕುಡಿಸಿ ಅವ್ನ ಕೆಲಸ ಮುಗಿಸ್ಬಿಟ್ಟು ನಾನು ಎದ್ದೋದೆ. ಅದಾದಮೇಲೆ ಮತ್ತೆ ಕಸ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬಟ್ಟೆ ವಾಶ್ ಮಾಡ್ತಾಯಿದ್ದೀನಿ. ಪಾಪು ಬಟ್ಟೆ ಇತ್ತು ಸ್ವಲ್ಪ, ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಬೆಳಿಗ್ಗೆ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ. ಆವಾಗಲೇ 9 ಗಂಟೆ ಆಗಿತ್ತು. ಆ ಕೆಲಸ ಎಲ್ಲ ಮುಗಿಸಿ ಬರೋ ಅಷ್ಟೊತ್ತಿಗೆ ಮನೆ ಕೆಲಸ. ಇವತ್ತು ಟಿಫನ್ನು ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ. ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ತಿಂಡಿ ಮಾಡುವಾಗಲೇ ಸಿಲಿಂಡ್ರ್ ಖಾಲಿ ಆಗಿಬಿಡ್ತು ಇವತ್ತು. ಮತ್ತು ನಾವು ರೀಫಿಲ್ ಮಾಡಿಸ್ಕೊಂಡು ಆಲ್ರೆಡಿ ಇಟ್ಟಿದ್ವಿ. ಹೊಸ ಸಿಲಿಂಡ್ರ್ ಇತ್ತು ಮನೆಯಲ್ಲಿ ಎಕ್ಸ್ಟ್ರಾ. ಹಾಗಾಗಿ ಹೊರಗಡೆ ಏನು ಹೋಗಿ ತರಲಿಲ್ಲ. ಆವಾಗಲೇ 1 ವೀಕ್ ಆಗಿತ್ತು ನಾವು ಸಿಲಿಂಡ್ರ್ ತೊಗೊಂಡು ಬಂದು. ಅದು ಇವತ್ತು ಖಾಲಿಯಾಗಿಬಿಡ್ತು. ಉಪ್ಪಿಟ್ಟಿಗೆ ತರಕಾರಿ ಎಲ್ಲ ಹೆಚ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ.
ಉಪ್ಪಿಟ್ಟೆಲ್ಲ ಒಗ್ಗರಣೆ ಹಾಕಾಯಿತು. ಇವತ್ತು ನಾನು ಉಪ್ಪಿಟ್ಟಿಗೆ ಚಿನ್ಮಯ ರವೆನ ಬಳಸ್ಕೊಂಡಿದ್ದೀನಿ. ಅದು ಯಾಕೆ ಆ ರವೆನ ಸೆಲೆಕ್ಟ್ ಮಾಡ್ತೀನಿ ಅಂದರೆ ಅದು ಮತ್ತೆ ಫ್ರೈ ಮಾಡ್ಕೊಳ್ಳೋ ಎಣ್ಣೆ ಹಾಕಿ ಮತ್ತೆ ಹುರ್ಕೊಳ್ಳೋ ಬೇಡ, ಅದಕ್ಕೆ ಟೈಮ್ ಸೇವ್ ಆಗುತ್ತೆ ಅಂತೇಳಿ ಚಿನ್ಮಯ ರವೆ ಆಲ್ರೆಡಿ ರೋಸ್ಟೆಡ್ ಮಾಡಿಕೊಟ್ಟಿರ್ತಾರೆ. ಹಂಗಾಗಿ ಆ ರವೆನೇ ನಾನು ಉಪ್ಪಿಟ್ಟಿಗೆ ಬಳಸ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ಸಾಂಬಾರು ಮಾಡಬೇಕಿತ್ತು, ಅನ್ನ ಸಾಂಬಾರು ಮಧ್ಯಾಹ್ನ ಊಟಕ್ಕೆ. ಈಗ ಉಪ್ಪಿಟ್ಟು ರೆಡಿ ಆಯಿತು. ಟಿಫನ್ ಎಲ್ಲ ಮಾಡ್ತಾಯಿತ್ತು, ಮನೆಯಲ್ಲೆಲ್ಲ ಟಿಫನ್ ಮುಗಿಸ್ಕೊಂಡು. ಅದಾದಮೇಲೆ ಸಾಂಬಾರನ್ನ ಪಾಪುಗೆ ಅಳ್ತಾಯಿದ್ಲು, ಅವಳಿಗೆ ಸಮಾಧಾನ ಮಾಡಿ ಅವಳನ್ನ ಮಲಗಿಸಿ ಆಮೇಲೆ ಸಾಂಬಾರಿಗೆ ರೆಡಿ ಮಾಡ್ತಿದ್ದೀನಿ. ಸಾಂಬಾರು ಇವತ್ತು ಸೊಪ್ಪಿನ ಸಾಂಬಾರು ಮಾಡೋಣ ಅಂತೇಳಿ ಬೇಳೆ ಸೊಪ್ಪು ಹಾಕಿ ಹಂಗೆ ಸಾಂಬಾರು ರೆಡಿ ಮಾಡಿದ್ದೀನಿ. ಸಾಂಬಾರು ಕೂಡ ರೆಡಿ ಮಾಡಿ ಕುಕ್ಕರಲ್ಲಿ ಇಟ್ಬಿಟ್ಟು ಪಾಪು ಮಲಗಿತ್ತು. ಅವಳು ಎದ್ದಳು ಅಷ್ಟೊತ್ತಿಗೆ ನಾನು ಸ್ವಲ್ಪ ಮನೆ ಕೆಲಸ ಪಾತ್ರೆಗಳೆಲ್ಲ ಇದ್ವು, ಊಟ ಮಾಡಿರೋವೆಲ್ಲ ಅವನ್ನ ತೊಳಿಬೇಕಿತ್ತು. ಹಾಕ್ಸ್ಕೊಂಡಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಸಾಂಬಾರು. ಅದಾದಮೇಲೆ ಸಾರನ್ನ ನಮ್ಮ ಕಡೆ ಮಸ್ಕೊಳ್ಳೋದು ಅಂತ ಹೇಳ್ತೀವಿ, ಮಸಗುಂಡಲ್ಲಿ ಅದನ್ನು ಮಸ್ಕೊಂಡ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಅನ್ನ ಇಡಬೇಕಿತ್ತು. ಅನ್ನಕ್ಕೆ ಮುರಳಿ ಕೃಷ್ಣ ಏನು ಮಾಡ್ತಾ ಇದ್ದಾನೆ ಅಂತ ನೋಡಿದೆ. ಅವನು ಸ್ವಲ್ಪ ಹುಷಾರಿಲ್ಲಲ್ಲ, ಅವನು ಮೆಟ್ಲಿಂದ ಕೆಳಗಡೆ ಹೋಗ್ಬಿಡ್ತಾನೆ ಸೀದಾ ಅಂತೇಳಿ. ನಮ್ಮದು ಸೆಕೆಂಡ್ ಫ್ಲೋರ್ ಇದೆ ಮನೆ, ಹಾಗಾಗಿ ಅವನು ಡೋರಲ್ಲೇ ಆಟ ಆಡ್ತಾ ಇದ್ದ. ಬಾಗಿಲು 2 ದಿವಸದಲ್ಲಿ ಕೂಡ ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಆಟ ಆಡಿದ್ರು. ಆಟ ಆಡಿಸ್ತಾ ಇದ್ದೀನಿ. ಅವಳು ಕೂಡ ತುಂಬ ಖುಷಿಯಾಗಿ ಆಟ ಆಡ್ತಾ ಇದ್ರು ಅಣ್ಣನ ಜೊತೆ. ಏನು ಹಾಕ್ಬೇಕಪ್ಪ? ಪುಷ್ಪನ್ ನೋಡ್ತೀಯಾ? ಇದನ್ನು ಡ್ಯಾಶ್ ಮಾಡು ಆಮೇಲೆ. ಯಾಕೆ ಮತ್ತೇನು ಬೇಕು?
ಪುಷ್ಪ ಬೇಕಾ? ಪುಷ್ಪಕ್ಕೆ ಡ್ಯಾನ್ಸ್ ಮಾಡ್ತೀಯಾ? ಯಾಕೆ ಅಷ್ಟೊಂದು ಹೇಳ್ತಿದ್ಯಾ? ಪುಷ್ಪ ಬೇಕಾ? ಮುರಳೀಕೃಷ್ಣನ್ಗೆ ಹುಷಾರಿರಲಿಲ್ಲ, ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ. ಮತ್ತು ಪಾಪ ಕೂಡ ಮಲಗಿದ್ದಾಳೆ. ಈಗ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಂಜೆ ದೇವ್ರ ದೀಪ ಹಚ್ಚಿ ದೇವ್ರ ಪೂಜೆ ಮಾಡಾಯಿತು. ಮತ್ತು ನೈಟ್ ಊಟಕ್ಕೆ ಮಧ್ಯಾಹ್ನ ಸಾಂಬಾರು ಮಾಡಿದ್ದೇ ಇದ್ದು ಸೊಪ್ಪಿನ ಸಾರು, ಹಂಗಾಗಿ ಅದಕ್ಕೆ ಮುದ್ದೆ ಮತ್ತು ಅನ್ನ ಮಾಡಿದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇವತ್ತಿನ ಲಾಗ್ನ ಎಂಡ್